ನಿನ್ನನ್ನು ನೀನು ಸ್ವಂತ ಮನಸ್ಸಿನಿಂದ ಶ್ರಮಪಟ್ಟು ಮೇಲಕ್ಕೆತ್ತಿ ನಿರೀಕ್ಷೆ ಎಂಬ ಮನಸ್ಥಿತಿಯಿಂದ ಕೆಳಗಿಡುತ್ತೀಯ. ಶ್ರದ್ಧೆಯಿಂದ ಒಮ್ಮೆ ಕೇಳಿ ಭಗವದ್ಗೀತೆಯ ಈ ಶ್ಲೋಕ. ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಇದರ ಅರ್ಥ, ನಿನ್ನ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡು, ಆದರೆ ಫಲಿತಾಂಶದ ಬಗ್ಗೆ ಅತಿಯಾಗಿ ಚಿಂತಿಸಿ ಮನಸ್ಸಿಗೆ ನೋವನ್ನುಂಟು ಮಾಡಿಕೊಳ್ಳಬೇಡ. ನಮಗೆ ಎರಡು ರೀತಿಯಾಗಿ ನಮ್ಮ ಶ್ರಮಕ್ಕೆ ಫಲಿತಾಂಶ ದೊರೆಯುತ್ತದೆ. ನಮ್ಮ ಓದಿಗೆ, ನಮ್ಮ ಕೆಲಸಕ್ಕೆ ಉತ್ತರ ಮೊದಲು ನಮ್ಮ ಅರಿವಿಗೆ ಬರುತ್ತದೆ. ಅಂದರೆ ನಾವು ಯಾವುದೇ ಕೆಲಸ ಮಾಡಿದರೂ ಅದರ ಬಗ್ಗೆ, ಅದರ ಫಲಿತಾಂಶಕ್ಕಾಗಿ ಚಿಂತಿಸುತ್ತೀವಿ. ಏಕೆಂದರೆ ನಾವು ಅದನ್ನು ಯಾವ ಮನಸ್ಸಿನಿಂದ ಮಾಡಿದ್ದೀವಿ, ಎಷ್ಟು ಶ್ರಮಪಟ್ಟು ಮಾಡಿದ್ದೀವಿ, ಯಾವ ಕಾರಣಕ್ಕೆ ಮಾಡಿದ್ದೀವಿ, ಯಾವ ಯೋಜನೆಯಿಂದ ಮಾಡಿದ್ದೀವಿ ಎಂಬ ದೃಢತೆ ನಮ್ಮ ಮನಸ್ಸಿಗೆ ಮೊದಲು ತಿಳಿದಿರುತ್ತದೆ. ನಿನ್ನ ಕೆಲಸದ ಮೇಲೆ ನಿನಗೆ ನಂಬಿಕೆ, ಶ್ರದ್ಧೆ ಇದ್ದರೆ ನಿನಗೆ ಮೊದಲ ಫಲಿತಾಂಶ ದೊರಕಿದಂತೆ. ನಿನ್ನ ನಂಬಿಕೆ, ಶ್ರದ್ಧೆ ಹಾಗೂ ಉದ್ದೇಶವೇ ಮುಖ್ಯವಾಗಿರುತ್ತದೆ. ಎಂದು ನಿನ್ನ ಉದ್ದೇಶ ಒಳ್ಳೆಯ ಯೋಚನೆಗಳಿಂದ ಕೂಡಿರುತ್ತದೋ ಅಂದು ನಿನಗೆ ನಿನ್ನ ಫಲಿತಾಂಶ ನಿನ್ನ ಮನಸ್ಸಿಗೆ ಮೊದಲು ದೊರಕಿದಂತೆ. ನಿನ್ನ ಮನಸ್ಸಿನಲ್ಲೇ ನಿನಗೆ ಫಲಿತಾಂಶದ ಬಗ್ಗೆ ಗೊಂದಲವಿದ್ದರೆ ನಿನ್ನ ಶ್ರಮದಲ್ಲಿ, ನಿನ್ನ ಉದ್ದೇಶದಲ್ಲಿ, ನಿನ್ನ ಓದಿನಲ್ಲಿ ಯಾವುದೋ ಒಂದು ಪರಿಪೂರ್ಣವಾದ ಮನಸ್ಸಿನಿಂದ ನಡೆದಿರುವುದಿಲ್ಲ. ಆದ್ದರಿಂದ ನಿನ್ನ ಶ್ರಮದ ಜೊತೆಗೆ ಫಲಿತಾಂಶದ ಚಿಂತೆಯೂ ಶುರುವಾಗುತ್ತದೆ. ಎರಡನೆಯದಾಗಿ, ನಮ್ಮ ಹಣೆ ಬರಹದಂತೆ ಫಲಿತಾಂಶ ಸಿಗುವುದು ಭಗವಂತನಿಂದ. ನಿನ್ನ ಹಣೆ ಬರಹವನ್ನು ನೀನು ಬದಲಿಸಿಕೊಳ್ಳಬಹುದು. ಅದರ ಜ್ಞಾನವನ್ನು ನೀನು ಅಳವಡಿಸಿಕೊಂಡಿರಬೇಕು. ಚಿತ್ತ ಮನಸ್ಸಿನಿಂದ ಜ್ಞಾನ ಎಂದರೆ ಏನು ಎಂಬುದನ್ನು ನೀನು ತಿಳಿದುಕೊಳ್ಳಬೇಕು. ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ, ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ. ಪ್ರಯತ್ನ ಪಟ್ಟರೆ ಯಾವುದನ್ನಾದರೂ ನಾವು ಸಿದ್ಧಿ ಮಾಡಿಕೊಳ್ಳಬಹುದು. ಕೆಲವೊಮ್ಮೆ ನಾವು ದೇವಸ್ಥಾನಕ್ಕೆ ಹೋಗುತ್ತೇವೆ. ಹಾಗೆ ಒಮ್ಮೆ ಯೋಚಿಸಿ, ನಾವು ದೇವಸ್ಥಾನಕ್ಕೆ ಹೋಗಲು ನಮ್ಮ ಉದ್ದೇಶ ಏನಾಗಿರುತ್ತದೆ? ಯಾವಾಗ ನಾವು ಉತ್ತಮ ಮನಸ್ಥಿತಿಯಿಂದ ಭಕ್ತಿಪೂರ್ವಕವಾಗಿ ಭಗವಂತನ ದರ್ಶನ ಪಡೆಯಲು ಬಯಸುತ್ತೇವೋ ಆಗ ನಮ್ಮ ಮನಸ್ಸಿಗೆ ಸಂತೋಷವಾಗುತ್ತದೆ. ನಮ್ಮ ಕಣ್ಣುಗಳು ಭಗವಂತನನ್ನು ನೋಡುವುದರಲ್ಲಿ ಸಂತೋಷದಿಂದ ಕೂಡಿರುತ್ತವೆ. ಅದೇ ಯಾವಾಗ ನಾವು ಯಾವುದಾದರೂ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅಥವಾ ಯಾವುದಾದರೂ ಫಲಿತಾಂಶಕ್ಕೆ ಪ್ರಾರ್ಥಿಸಲು ಹೋಗುತ್ತೇವೋ ಆಗ ನಮ್ಮ ಮನಸ್ಸು ಭಗವಂತನ ದರ್ಶನ ಪಡೆಯುವಾಗ ಸಂತೋಷ ಪಡುವುದಕ್ಕಿಂತ ಹೆಚ್ಚು ನಮ್ಮ ತಲೆಯಲ್ಲಿ ಓಡಾಡುತ್ತಿರುವ ಆಲೋಚನೆಗಳ ಬಗ್ಗೆ ಯೋಚಿಸುತ್ತಾ ಇರುತ್ತದೆ. ನಮ್ಮ ಆಲೋಚನೆಗಳು ನಮ್ಮ ಕಣ್ಣಿನ ಮೂಲಕ ಮನಸ್ಸನ್ನು ತೃಪ್ತಿಪಡಿಸಲು ಸಾಧ್ಯವಿಲ್ಲ. ಸೂಕ್ಷ್ಮವಾಗಿ ಗಮನಿಸಿ, ನಮ್ಮ ಮನಸ್ಸೇ ನಮ್ಮ ಸ್ನೇಹಿತ ಹಾಗೂ ಶತ್ರುವಾಗಿರುತ್ತದೆ. ಶ್ರಮ ನಮ್ಮ ಸ್ನೇಹಿತ, ನಿರೀಕ್ಷೆ ನಮ್ಮ ಶತ್ರು. ಇದರ ಮೂಲ ನಮ್ಮ ಮನಸ್ಸಾಗಿರುತ್ತದೆ. ಪ್ರತಿಯೊಂದು ಕೆಲಸಕ್ಕೂ ಮುಂಚಿತವಾಗಿಯೇ ನಾವು ನಿರೀಕ್ಷೆ ಇಟ್ಟುಕೊಂಡಿರುತ್ತೀವಿ. ಈ ನಿರೀಕ್ಷೆಯ ಪರಿಣಾಮ ಕೋಪ, ದ್ವೇಷ, ಅಸೂಯೆಯಾಗಿ ಪರಿವರ್ತನೆಗೊಳ್ಳುತ್ತದೆ. ನಾವು ಅಂದುಕೊಂಡಿದ್ದು ಯಾವಾಗ ನಡೆಯುವುದಿಲ್ಲವೋ ಅಂದು ನಮ್ಮ ಭರವಸೆ ಕಡಿಮೆಯಾಗುತ್ತಾ ಬರುತ್ತದೆ. ನಮ್ಮ ಕೆಲಸಕ್ಕೆ ನಾವು ಅಂದುಕೊಂಡ ರೀತಿಯೇ ಫಲಿತಾಂಶ ಬೇಕು ಎಂಬ ಮನಸ್ಸನ್ನು ನಾವು ನಮಗೇ ತಿಳಿಯದ ಹಾಗೆ ಸೃಷ್ಟಿಸಿಕೊಂಡಿರುತ್ತೀವಿ. ಪ್ರಶ್ನೆಯೂ ನಮ್ಮದೇ ಆಗಿರುತ್ತದೆ. ಪ್ರಶ್ನೆಗೆ ಉತ್ತರವೂ ನಮ್ಮದೇ ಆದ ನಿರೀಕ್ಷಣೆಯಿಂದ ಕೂಡಿರುತ್ತದೆ. ಹಾಗೂ ಶ್ರಮವೂ ನಮ್ಮದೇ ಆಗಿರುತ್ತದೆ. ಅದರ ಪ್ರತಿಫಲದ ನಿರೀಕ್ಷೆಯಲ್ಲಿ ನಮ್ಮ ಮನಸ್ಸು ಸದಾ ಚಿಂತಿಸುತ್ತಾ ಇರುತ್ತದೆ. ಅದು ನಮಗೆ ಬೇಕಾದ ರೀತಿಯಲ್ಲಿ ಒಂದಲ್ಲ ಒಂದು ವಿಷಯಕ್ಕೆ ಲೆಕ್ಕಾಚಾರದಿಂದಲೇ ಯೋಚಿಸುತ್ತಾ ಇರುತ್ತದೆ. ಆದ್ದರಿಂದ ಕೃಷ್ಣ ಹೇಳುತ್ತಾನೆ, ಪ್ರಶ್ನೆ ನಿನ್ನದು, ಉತ್ತರ ನನ್ನದು. ಶ್ರಮ ನಿನ್ನದು, ಅದರ ಪ್ರತಿಫಲ ನಿನ್ನ ಅರಿವಿನಲ್ಲೇ ಇರುವುದು. ಭಕ್ತಿ ನಿನ್ನದು, ನಿನ್ನ ಒಳಿತು ನನ್ನದು.
ನಮ್ಮ ಪ್ರತಿ ಕೆಲಸದ ಫಲಿತಾಂಶವು ಭಗವಂತನ ಲೆಕ್ಕಾಚಾರದಿಂದ ದೊರೆತರೆ ಅದು ನಮ್ಮ ಕರ್ಮ, ಭಕ್ತಿ, ಶ್ರದ್ಧೆಯ ಪ್ರತಿಫಲವಾಗಿರುತ್ತದೆ. ನಮಗೆ ಸಿಗುವ ಪ್ರತಿಫಲದಲ್ಲೇ ನಾವು ತೃಪ್ತಿ ಪಡಬೇಕು. ಇದರಿಂದ ನಮಗೆ ತಿಳಿಯುವುದು, ಅರ್ಥವಾಗುವುದು ನಮ್ಮ ಮನಸ್ಸಿನ ಒಳನೋಟ. ಅಂದರೆ ನಮ್ಮ ಉತ್ತಮ ಮನಸ್ಥಿತಿಯೇ ನಮ್ಮ ಒಳಿತಿಗೆ ಕಾರಣವಾಗಿರುತ್ತದೆ. ನಮ್ಮ ಉತ್ತಮ ಮನಸ್ಥಿತಿ, ಯೋಚನೆಗಳೇ ನಮ್ಮ ಒಳಿತಿಗೆ ಕಾರಣವಾಗಿರುತ್ತದೆ. ಕೆಲವು ಬಾರಿ ನಾವು ಯೋಚಿಸುವುದು ಒಂದು, ಮಾಡುವುದು ಇನ್ನೊಂದು. ನಮ್ಮ ಮನಸ್ಸಿನಲ್ಲೇ ಯಾವುದಕ್ಕೂ ಸದೃಢತೆ ಇರುವುದಿಲ್ಲ. ಆದ್ದರಿಂದ ನಮ್ಮ ಮನಸ್ಸನ್ನು ನಾವು ಮೊದಲು ಗೆಲ್ಲಬೇಕು. ನಮ್ಮ ಮನಸ್ಸನ್ನು ನಾವು ಮೊದಲು ಗೆದ್ದರೆ ಭಗವಂತನನ್ನು ಗೆದ್ದಂತೆ. ನಮ್ಮ ಭಕ್ತಿಪೂರ್ವಕವಾದ ಶ್ರಮದ ಮೇಲೆ ನಮಗೆ ನಂಬಿಕೆ ಇಲ್ಲವಾದಾಗ ನಮ್ಮ ಶ್ರಮಕ್ಕೆ ಪ್ರತಿಫಲ ಕೊಡುವ ಭಗವಂತ ನಮ್ಮನ್ನು ಹೇಗೆ ಮೆಚ್ಚುತ್ತಾನೆ? ಆದ್ದರಿಂದ ನಾವು ಮಾಡುವ ಪ್ರತಿ ಕೆಲಸವನ್ನು ಮೊದಲು ನಮ್ಮ ಮನಸ್ಸು ಮೆಚ್ಚುವಂತೆ ಮಾಡಬೇಕು. ಇದರ ಅರ್ಥ ಭಗವಂತ ಸದಾ ನಮ್ಮ ಮನಸ್ಸಿನಲ್ಲಿಯೇ ಇರುತ್ತಾನೆ. ಇದರಿಂದ ಏನನ್ನಾದರೂ ಉಳಿಸಿಕೊಳ್ಳುವುದು, ಗಳಿಸಿಕೊಳ್ಳುವುದು ನಮ್ಮಲ್ಲಿಯೇ ಇರುತ್ತದೆ. ಪ್ರತಿ ಕಾರ್ಯದಲ್ಲೂ ನಮ್ಮ ಪಾತ್ರವೇ ಹೆಚ್ಚಿರುತ್ತದೆ. ನಮ್ಮ ಒಳಿತಿಗೂ ಕೆಡುಕಿಗೂ ನಮ್ಮ ಮನಸ್ಥಿತಿಯೇ ಕಾರಣವಾಗಿರುತ್ತದೆ. ಆದ್ದರಿಂದ ನಮ್ಮ ಎಲ್ಲ ಕೆಲಸಕ್ಕೂ ಉತ್ತರ ನಮ್ಮ ಮನಸ್ಸಿಗೆ ಮೊದಲು ತಿಳಿಯುತ್ತದೆ. ಯಾವಾಗ ನಮ್ಮ ಮನಸ್ಸಿಗೆ ಗೊಂದಲ ಉಂಟಾಗುತ್ತದೋ ಅಂದು ನಮ್ಮ ಕೆಲಸದಲ್ಲಿ ಪರಿಪೂರ್ಣತೆ ಇರುವುದಿಲ್ಲ ಎಂದರ್ಥ. ಯಾವಾಗ ನಮ್ಮ ಮನಸ್ಸಿಗೆ ಗೊಂದಲ ಉಂಟಾಗುತ್ತದೋ ಅಂದು ನಮ್ಮ ಕೆಲಸದಲ್ಲಿ ಪರಿಪೂರ್ಣತೆ ಇರುವುದಿಲ್ಲ ಎಂದರ್ಥ. ಇದರಿಂದ ನಮಗೆ ಭಯ, ಚಿಂತೆ, ಫಲಿತಾಂಶದ ನೆಪದಲ್ಲಿ ಸೃಷ್ಟಿಯಾಗುತ್ತದೆ. ನಾವು ಎಂದಿಗೂ ಜೀವನದ ಸಾರಾಂಶಗಳನ್ನು ಒಳಗೂಡಿಸಿಕೊಂಡು ನಡೆಯಬೇಕು. ನಮಗೆ ಬೇಕಾದ ರೀತಿ ಸೃಷ್ಟಿಸಿಕೊಂಡು ನಡೆಯಬಾರದು. ಆದ್ದರಿಂದ ಮೊದಲು ನಿನ್ನನ್ನು ನೀನು ಅರ್ಥ ಮಾಡಿಕೋ. ನಿನ್ನ ಮನಸ್ಸನ್ನು ಉತ್ತಮ ಮಾರ್ಗದರ್ಶನಕ್ಕೆ ಕೊಂಡೊಯ್ಯಲು ಯೋಚಿಸು. ನಿನ್ನ ಕೆಲಸದಲ್ಲಿ ಉತ್ತಮವಾದ ಯೋಜನೆಗಳನ್ನು ಅಳವಡಿಸಿಕೊ. ನಂತರ ಯಾವುದಕ್ಕೂ ಭಯಪಡದೆ, ಚಿಂತಿಸದೆ, ಪ್ರತಿ ಕೆಲಸಕ್ಕೂ ಮುಂಚಿತವಾಗಿ ಪ್ರತಿಫಲ ನಿರೀಕ್ಷಿಸದೆ ಜೀವನವನ್ನು ನಡೆಸು. ನಿನ್ನ ಕೆಲಸದಲ್ಲಿ ನಿನ್ನಲ್ಲಿ ನೀನು ನಂಬಿಕೆ ಇಡು. ಎಲ್ಲವೂ ನಿನ್ನ ಮನಸ್ಥಿತಿಗೆ ತಕ್ಕಂತೆ ತಾನಾಗಿಯೇ ಒದಗಿ ಬರುತ್ತದೆ. ನಂಬಿಕೆ ನಿನ್ನ ಮನಸ್ಸಿನಲ್ಲೇ, ನೀನು ಮಾಡುವ ಶ್ರಮದ ಕೆಲಸದಲ್ಲೇ, ನಿನ್ನ ಉದ್ದೇಶದಲ್ಲೇ, ಒಳ್ಳೆಯ ಮಾರ್ಗದರ್ಶನದೊಂದಿಗೆ ನಡೆಯುವ ನಿನ್ನ ಮನಸ್ಥಿತಿಯಲ್ಲೇ ಇರುತ್ತದೆ. ಭರವಸೆಯಿಂದ ಬದುಕು. ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತದೆ. ಇದರ ಅರಿವು ನಿಮ್ಮಲ್ಲಿ ಮೂಡಿದರೆ ನಿಮ್ಮ ಅನಿಸಿಕೆಗಳನ್ನು ನನಗೆ ತಿಳಿಸಿ. ನಮ್ಮ ಒಳಿತಿಗೂ ಕೆಡುಕಿಗೂ ನಮ್ಮ ಅಜ್ಞಾನದ ಮನಸ್ಥಿತಿಯೇ ಕಾರಣವಾಗಿರುತ್ತದೆ. ನಮ್ಮ ಒಳಿತಿಗೂ ಕೆಡುಕಿಗೂ ನಮ್ಮ ಅಜ್ಞಾನದ ಮನಸ್ಥಿತಿಯೇ ಕಾರಣ. ಇದರಿಂದ ಜ್ಞಾನದಿಂದ ನಿನ್ನ ಮನಸ್ಸನ್ನು ಸದಾ ಏಕಾಗ್ರತೆಯಲ್ಲಿಡು. ನಿನ್ನ ಕೆಲಸಕ್ಕೆ ಬೇಕಾದ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಸದಾ ಯೋಚಿಸು. ಭಕ್ತಿಯ ಜ್ಞಾನಕ್ಕೆ ಖಂಡಿತ ಫಲ ದೊರೆಯುತ್ತದೆ. ಜ್ಞಾನವೇ ಜೀವನದಲ್ಲಿ ದೊಡ್ಡ ಆಯುಧವಾಗಿದೆ. ಧನ್ಯವಾದಗಳು.